ಕಲಬುರಗಿಯಲ್ಲಿ ಕಳೆದ 2-3 ದಿನಗಳಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಕಾಗಿಣ ನದಿ ಉಕ್ಕಿ ಹರಿತಾ ಇದೆ. ಸೊ ಈಗ ನೀವು ಒಂದು ಕಡೆ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ. ಏನಂತಂದ್ರೆ ಉಕ್ಕಿ ಹರಿಯುವಂತಹ ನದಿಯಲ್ಲಿ ಏನಂದ್ರೆ ಪರೀಕ್ಷೆ ಬರೆಯಲೇಬೇಕು ಅಂತ ಹೇಳಿ ಏನೋ ಆ ಯುವತಿ ಇದ್ದಾಳೆ. ಆ ಯುವತಿ ಮತ್ತು ಅವರ ತಂದೆ ಇಬ್ಬರು ಕೂಡ ಆ ಒಂದು ಸೇತುವೆಯನ್ನು ದಾಟುವಂತಹ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಏನಂದ್ರೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಈ ಒಂದು ಸಂಗಾವಿ ಗ್ರಾಮದ ನಿವಾಸಿಗಳಾದಂತಹ ರಾಣಿ ಅವರು ಏನಂದ್ರೆ BA ಅಂತಿಮ ವರ್ಷದ ಪರೀಕ್ಷೆ ಬರೀಬೇಕಾಗಿತ್ತು. ಸೊ ಬೆಳಗ್ಗೆ ಪರೀಕ್ಷೆ ಬರೆಯಬೇಕು ಅಂತೇಳಿ ಇಲ್ಲಿಂದ ಸೇಡಂಗೆ ಹೋಗಬೇಕು ಅನ್ನೋಷ್ಟರಲ್ಲೇ ಗ್ರಾಮದ ಹೊರವಲಯದಲ್ಲಿರುವಂತಹ ಕಾಗಿಣ ನದಿ ಏನಂದ್ರೆ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ಹೇಗಾದರೂ ಮಾಡಿ ಎಕ್ಸಾಮ್ಗೆ ಹೋಗಬೇಕು ಅಂದರೂ ಕೂಡ ಸೇತುವೆ ಮೇಲಿಂದ ನೀರು ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ತನ್ನ ತಂದೆಯ ಒಂದು ಸಹಾಯ ಪಡೆದು ಪರೀಕ್ಷೆ ಬರೆದಂತಹ ರಾಣಿಯವರು ನಮ್ಮೊಂದಿಗೆ ಇದ್ದಾರೆ. ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋದ್ರಿ ಪರೀಕ್ಷೆ ಬರಿಬೇಕಂತ, ಮತ್ತು ಎಕ್ಸಾಮ್ಸ್ ಎಷ್ಟೊತ್ತಿಗಿತ್ತು? ಸರ್ ಬೆಳಗ್ಗೆ ನಾವು 7:30 ಹಂಗೆ ಹಳ್ಳ ಎಲ್ಲ ತುಂಬಿತ್ರಿ. 8:30 ಹಂಗೆ ಡಿಸೈಡ್ ಮಾಡ್ದೇವ್ರಿ ಹೋಗ್ಬೇಕಂತೇಳಿ. ಪೇಪರ್ ನಮ್ದು 10ಕ್ಕೆ ನಾವು ಇಲ್ಲಿಂದ 8:30 ಹೋಗಿ 9ಕ್ಕೆ ಕಾಲೇಜ್ ರೀಚ್ ಆಗಿ 10:30 ಪೇಪರ್ ಕೊಟ್ಟರು. 12 ತನಕ ಪೇಪರ್ ಮುಗಿಸಿ ಮತ್ತೆ ಬಂದೇವ್ರಿ. ಇಲ್ಲಿಂದ ಹೋಗೋ ಟೈಮಿಗೆ ಜಾಸ್ತಿ ನೀರು ಹರಿಲತ್ತಿದಿಲ್ಲ, ಸ್ವಲ್ಪ ಆ ಕಡೆ ಭಾಗಕ್ಕೆ ಹರಿಲತ್ತೀವ್ರಿ. ಬಟ್ ಈ ಕಡೆ ಮುಂದಿನ ಭಾಗಕ್ಕೆ ಸ್ವಲ್ಪ ನಿಂತೀವ್ರಿ. ಆದ್ರೆ ಜಾಸ್ತಿ ನೀರು ಮಿಡ್ಲಲ್ಲಿ ಜಾಸ್ತಿ ಇತ್ತು. ಸ್ವಲ್ಪ ಅಲ್ಲಿ ತಗ್ಗಿತ್ರಿ ಸ್ವಲ್ಪ. ಅದ್ರ ಸಲುವಾಗಿ ನೀರು ಜಾಸ್ತಿನೇ ಆಗಿತ್ತು. ಪಂಕುಸನಿ ಆಗಿದ್ವು, ಪಪ್ಪಗೂ ಆಗಿದ್ವು, ನಂಗೂ ಆಗಿದ್ವು. ಅಂದ್ರೆ ನೀವು ಫಸ್ಟ್ ಹೋದ ತಕ್ಷಣ ನಿಮ್ಮ ತಂದೆಯವ್ರಿಗೆ ಕರ್ಕೊಂಡೇ ಹೋಗಿದ್ರಾ ಹೇಗೆ ಅಂತ? ಪಪ್ಪಗೆ ಕರ್ಕೊಂಡು ಹೋಗಿವ್ರಿ. ಮತ್ತೆ ಒಬ್ಬಾಕಿ ಅಷ್ಟು ನೀರು ದಾಟ್ಕೊಂಡು ಹೋಗ್ಲಕ್ ಆಗಲ್ರಿ. ಪಪ್ಪ ಅವ್ರಿಗೆ ಹೇಳಿದಾರೆ. ಪಪ್ಪ ಅವರು ನಮ್ಮ ಅಣ್ಣ ಅವರು ಡಿಸೈಡ್ ಮಾಡಿದ್ರು. ಪಪ್ಪ ಹೋಗಿ ಆಚೆ ಕಡೆ ದಡಕ್ಕೆ ಬಿಟ್ಟು ಆಕಿಗೆ ಎಕ್ಸಾಮ್ ಬಿಟ್ಟು ಬಾ ಅಂತ ಹೇಳಿದ್ರು. ಅದ್ರ ಸಲುವಾಗಿ ಪಪ್ಪ ಅವರು ಇಲ್ಲಿಂದ ಆಚೆ ಕಡೆ ದಡದವರೆಗೂ ಬಿಟ್ಟು ನನಗೆ ಎಕ್ಸಾಮ್ಗೆ ಕಳಿಸ್ತಾರೆ. ಅಂದ್ರೆ ಈಗ ಪರೀಕ್ಷೆ ಇದೆ ಅನ್ನೋ ಕಾರಣಕ್ಕಾಗಿ ಇಂಥ ಒಂದು ತುಂಬಿ ಹರಿತಾ ಇರುವಂತಹ ಒಂದು ನದಿಯಲ್ಲಿ ದಾಟುವಂತ ಪರಿಸ್ಥಿತಿ ಯಾಕೆ ಬಂತು? ಇಲ್ಲಿ ಪರೀಕ್ಷೆ ಇತ್ತಂತೇಳಿ ಹೋಗಿವ್ರಿ. ಇಲ್ಲಂತಂದ್ರೆ ಸುಮ್ಮನೆ ನಮ್ಗೆ ಯಾಕೆ ರಿಸ್ಕ್ ತೊಗೊಂಡು ಅಷ್ಟೊತ್ತಿವ್ರಿ. ಪರೀಕ್ಷೆ ಇದ್ದ ಸಲುವಾಗಿ ಅಷ್ಟು ನೀರು ಇದ್ದಿದ್ರು ಗೊತ್ತಾಗಿಲ್ರಿ ನನಗೆ. ಆಮೇಲೆ ಈಗ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ರಿ ಅಷ್ಟು ಗನ ನೀರು ನಾ ಭೀ ಹೋಗಿನಿ ಅಂತೇಳಿ. ಅವಾಗ ಏನೋ ಅನ್ಸಿಲ್ರಿ. ಹೋಗ್ಬೇಕು, ಎಕ್ಸಾಮ್ಗೆ ಅಟೆಂಡ್ ಆಗಬೇಕು, ಎಕ್ಸಾಮ್ ಅಟೆಂಡ್ ಆಗಿ ಮತ್ತೆ ರಿಟರ್ನ್ ಬರಬೇಕು, ಅಲ್ಲಿವರೆಗೂ ನೀರು ಇಳಿದಿರ್ತಾವ ಅನ್ಕೊಂಡಿದ್ದೆ ರೀ. ಹಂಗೆ ಆಯ್ತು ರೀ. ಬರೋ ಟೈಮಿಗೆ ನೀರೆಲ್ಲ ಇಳಿದಿದ್ವು. ಬಟ್ ಹೋಗೋ ಟೈಮಿಗೆ ಕಷ್ಟ ಆಗಿತ್ತು. ಏನಾದರೂ ಅಲ್ಲಿ ಏನು ಇದ್ದಿದ್ದಿಲ್ಲ ಅಂತ ಸೇಫಾಗಿ ಹೋಗಿ ಪಪ್ಪ ನಾನು ಸೇಫಾಗಿ ಹೋಗಿ ಸೇಫಾಗಿ ಬಂದೀವಿ. ಏನಾದರೂ ಮೊಸಳೆ ಪಿಸಳೆ ಏನಾದರೂ ಇದ್ದಿದ್ದವು ಅಂತಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ರೀ. ಮುಳ್ಳುಗಳು ಎಲ್ಲ ಕಂಟಿಗಳೆಲ್ಲ ರಬ್ಸಕ್ಕೆ ಎಲ್ಲ ಬಂದುಬಿಟ್ಟವ್ರಿ. ಫುಲ್ ಮುಳ್ಳುಗಳೆಲ್ಲ ಕೆಳಗೆಲ್ಲ ಮುಳ್ಳುಗಳು, ಕಟ್ಟಿಗೆಗಳು, ದೊಡ್ಡ ದೊಡ್ಡ ಕಟ್ಟಿಗೆಗಳೆಲ್ಲ ಬಂದುಬಿಟ್ಟವ್ರಿ. ಅಲ್ಲಿ ಪೈಪ್ನು ಎದ್ದು ನಿಂತದ್ರಿ ಮ್ಯಾಲೆ. ವಿಡಿಯೋದಾಗ ನೋಡ್ರಲ್ರಿ ಸರ್, ಪೈಪ್ಗಳೆಲ್ಲ ಸೈಡ್ ಮ್ಯಾಲೆ ಎದ್ದು ನಿಂತದ. ಅದರಿಂದ ಸ್ವಲ್ಪ ಕಷ್ಟ ಆಯ್ತು. ಪ್ರತಿ ವರ್ಷ ಭಯ ಅನ್ಸತ್ರಿ. ಮತ್ತೆ ಹೋಗ್ಲೇಬೇಕಿತ್ತು ರೀ, ಪಪ್ಪ ಕರ್ಕೊಂಡು ಹೋಗ್ಲೇಬೇಕಿತ್ತು, ಎಕ್ಸಾಮ್ ಬರೀಲೇಬೇಕಿತ್ತು. ಇಲ್ಲಾಂದ್ರೆ ಮತ್ತೆ ನಂದು 1 ವರ್ಷ ವೇಸ್ಟ್ ಆಗ್ತದ್ರಿ. ಅದು ಎಕ್ಸಾಮ್ ಬರೀಲೇಬೇಕಿತ್ತು. ಜಾಸ್ತಿ ಒಂದು ವೇಳೆ ನೀರು ಜಾಸ್ತಿ ಹರಿಲತ್ತಿದ್ದು ಅಂದ್ರೆ ಹೋಗ್ತಿರ್ಲಿಲ್ಲ ರೀ, ಎಕ್ಸಾಮ್ ಎಲ್ಲ ಮಿಸ್ ಆಗ್ತಿತ್ತು. ಸ್ವಲ್ಪ ಹರಿಲತ್ತೀವಿ ಅಂತೇಳಿ ಹಾಗೆ ಪಪ್ಪ ಕರ್ಕೊಂಡು ಹೋದೇವ್ರಿ. ಈಗ ಸರ್, ತಮ್ಮ ಮಗಳು ಈಗ ಪರೀಕ್ಷೆ ಬರೀಬೇಕು ಅಂತ ಆ ಕಡೆ ಹೋಗಬೇಕು ಅಂತ ನಿಮಗೆ ಯಾವ ರೀತಿಯಾದಂಥ ಅಂದರೆ ಹೇಗೆ ಅನ್ನಿಸ್ತು? ಭಯ ಪಡಲಿಲ್ವಾ ಅಂತ ನೀರಲ್ಲಿ? ಅಂತ ಭಯ ಆಗುತ್ತೆ ಸರ್ ಎಲ್ಲರಿಗೂ. ಆದರೂ ಕೂಡ ಎಕ್ಸಾಮ್ ಮಿಸ್ ಆಗಬಾರ್ದು, ಹೇಗಾದರೂ ಮಾಡಿ ಆಚೆ ಹೋಗಲಿ ಕಳಿಸ್ಲೇಬೇಕಂತ ಡಿಸೈಡ್ ಮಾಡಿ, ಎಂಥ ಪರಿಸ್ಥಿತಿ ಬಂದರೆ ಕಳಿಸ್ಲೇಬೇಕಂತ ಹೇಳಿ ಡಿಸೈಡ್ ಮಾಡಿ ಬೆಳಗ್ಗೆ ಎಲ್ಲರೂ ಅಲ್ಲಿ ಹೋಗಿ ಹಳ್ಳ ಬಂದರೆ ಸಾಕು, ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿ ಹೋಗಿ ನೋಡಿಕೊಂಡು ತುಂಬ ನೀರು ಜಾಸ್ತಿ ಇದೆ, ಹೋಗೋಕ್ಕಾಗತ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ಹೋಗಿ ನೋಡಿ ಬಂದುಬಿಟ್ಮೇಲೆ ತುಂಬ ಜಾಸ್ತಿ ನೀರಿದೆ ಅಂತ ಹೇಳಿದ ಮೇಲೆ ಅಲ್ಲಿ ಹೋಗ್ಬಿಟ್ಟು ನೋಡಿ ಕರ್ಕೊಂಡು ಹೋಗಿ. ಇಲ್ಲಾಂದ್ರೆ ಒಬ್ಬಳಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಇಲ್ಲ, ಪ್ರತಿ ವರ್ಷ ಇದೇ ಸಮಸ್ಯೆನೇ ಆಗ್ತಾಯಿದೆ. ಮಳೆಗಾಲ ಬಂದರೆ ಸಾಕು ಪ್ರತಿ ವರ್ಷ ಇದೇ ಸಮಸ್ಯೆ ಆಗುತ್ತೆ ಸರ್. ಅದ್ರ ಸಲುವಾಗಿ ಹೋಗಿ ಎಕ್ಸಾಮು ಆಚೆ ಕಡೆ ಬಿಟ್ಟು ಬಂದುಬಿಟ್ಟು ಬಸ್ ಹತ್ತಿಸಿ ಇಲ್ಲಿ ನಾನು ಮತ್ತೆ ವಾಪಸ್ ಬಂದಿದ್ದೀನಿ. ಅಮ್ಮ, ನಿಮ್ಮದೇ ಕ್ಷೇತ್ರದ ವೈದ್ಯಕೀಯ ಸಚಿವರು ಶರಣ ಪ್ರಕಾಶ್ ಅವರು ಇದ್ದಾರೆ, ಅವ್ರಿಗೆ ಏನಾದರೂ ರಿಕ್ವೆಸ್ಟ್ ಮಾಡ್ತೀರಾ ನೀವು? ಹೇಗೆ ಅವ್ರಿಗೆ ನಾ ಮನವಿ ಮಾಡ್ಕೊಳ್ಳೋದು ಇಷ್ಟೇ ರೀ ಸರ್. ಇಲ್ಲಿ ಎಕಡೆ ಹೋಗ್ಬೇಕಂದ್ರೆ ಈ ಕಡೆ ತೆಲಕೂರಿಗೆ ಹೋಗ್ಬೇಕಂತಂದ್ರೂ ಅಲ್ಲೊಂದು ದೊಡ್ಡ ಬ್ರಿಡ್ಜ್ ಆದ್ರಿ. ಈ ಕಡೆ ಹೋಗ್ಬೇಕಂದ್ರೆ ಏನೂ ಬ್ರಿಡ್ಜ್ ಇಲ್ಲ. ಈ ಕಡೆ ಒಂದು ಹಳ್ಳ. ಹಿಂದ್ ಕಡೆಯಿಂದ ಹೋಗ್ಬೇಕಂತಂದ್ರೆ ಇಲ್ಲಿ ಎಲ್ಲ ಹೊಲಗಳವ್ರಿ. ಸ್ವಲ್ಪ ಅಲ್ಲಿ ತನ ಅಷ್ಟೇ ರೂಟ್ ಆದ್ರೆ ಆಮೇಲೆ ಹೊಲಗಳವ್ರಿ, ಕೆಸರಾಗ್ತದೆ. ಅಲ್ಲಿ ತನ ಹೋಗೋತನ ಯೂನಿಫಾರ್ಮ್ ಎಲ್ಲ ಹಾಳಾಗೇ ಹೋಗ್ತಾವ್ರಿ. ಹೆಂಗಾದ್ರೂ ಯೂನಿಫಾರ್ಮ್ ಇರಲಿ, ಹೋಗ್ಬೇಕಂತಂದ್ರೂ ಕಷ್ಟನೇ. ಅಲ್ಲಿ ಈ ಕಡೆಯಿಂದ ಹೋಗ್ಬೇಕಂತಂದ್ರೆ ಈ ಕಡೆ ಹಳ್ಳ ಆದ್ರಿ ಫುಲ್. ಅವ್ರಿಗೆ ಬ್ರಿಡ್ಜ್ ಅನ್ನು ಕಟ್ಟಿ ಕೊಡಿಸ್ರಿ ಅಂತೇಳಿ ಕೇಳ್ಕೊತೀವ್ರಿ ಅಷ್ಟೇ ರೀ. ಅದಕ್ಕೆ ಬಿಟ್ಟು ಬೇರೆ ಏನಿಲ್ರಿ ಸರ್.
ಇದು ಏನಂದ್ರೆ ಈಗ ನೀರಿನಲ್ಲಿ ನಡ್ಕೊಂಡು ಹೋಗಿ ಸೇತುವೆ ದಾಟಿ ಎಕ್ಸಾಮ್ ಬರೆದಂತಹ ಸಾಹಸ ಮಾಡಿದಂತಹ ರಾಣಿ ಮತ್ತು ಅವರ ತಂದೆಯವರ ಮಾತಾಗಿತ್ತು. ಪ್ರತಿ ವರ್ಷ ಮಳೆಗಾಲ ಬಂದರೆ ಸಾಕು ಇಂತಹ ಸಮಸ್ಯೆ ಈ ಒಂದು ಸಂಗಾವಿ ಗ್ರಾಮದ ಜನರಿಗೆ ಕಾಮನ್ ಆಗಿಬಿಡುತ್ತೆ. ಸೊ ಹೀಗಾಗಿ ವೈದ್ಯಕೀಯ ಸಚಿವರು ಈ ಕ್ಷೇತ್ರದ ಶಾಸಕರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಅವರು ಏನಂದರೆ ಈ ಒಂದು ಗ್ರಾಮದಿಂದ ಸೇಡಂ ಭಾಗಕ್ಕೆ ಹೋಗುವಂಥ ಸಂಪರ್ಕ ಕಲ್ಪಿಸುವಂಥ ಆ ಒಂದು ಸೇತುವೆ ಏನಂದರೆ ಅಪ್ಗ್ರೇಡ್ ಮಾಡಿ ಏನಂದರೆ ಒಂದು ಬ್ರಿಡ್ಜ್ ಕಟ್ಕೊಡ್ಬೇಕು ಅನ್ನೋದು ಇಲ್ಲಿನ ಅವರ ಒಂದು ಬೇಡಿಕೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.